ನಿಮಗೆ ಆ ಕಡೆ ಸೈಡ್ ಇದೆ ನೋಡಿ, ಅಲ್ಲೆಲ್ಲ ಟ್ರಕ್ ಮಾಡ್ಬೋದು. ಬಟ್ ಬಿಸಿಲು ಜೋರಿದೆ, ನಾನು ಅರ್ಲಿ ಮಾರ್ನಿಂಗ್ ಬರಬೇಕಾಗಿತ್ತು. ಇವತ್ತು ಚಿತ್ತೂರಲ್ಲಿದ್ದೀನಿ. ಇದು ನಾಗಲಕ್ಷ್ಮಿ ಥಿಯೇಟ್ರ್ ಎದುರುಗಡೆ ಇದ್ದೀನಿ. ಇಲ್ಲಿಂದ ಗೆಳೆಯರೆ ನಾನು ಮೂಡಿಗೆರೆ ಹೊರಡ್ತಾ ಇದ್ದೀನಿ. ಮೂಡಿಗೆರೆ ಹೋಗ್ಬಿಟ್ಟು ದೇವ್ರ ಮನೆಯನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ದೇವ್ರ ಮನೆ ಬಿಟ್ಟಾಗ. ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟೋಲಾಗ ರಾಜೇಶ್. ಕಡೆ ಚಿಕ್ಕಮಗಳೂರು ಮೂಡಿಗೆರೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಚಿಕ್ಕಮಗಳೂರಿಂದ. ಇಷ್ಟು ಬೆಳಿಗ್ಗೆನೇ ಇಷ್ಟೆಲ್ಲ ವೆಹಿಕಲ್ಸ್ ತಿರುಗ್ತಾ ಇದ್ದಾವೆ. ನನ್ನ ಲೆಕ್ಕ ಚಿಕ್ಕಮಗಳೂರು ಸಮೇತ ಈಗ ಸಖತ್ತು ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ ಈ ಊರಲ್ಲೂ. ಮೊದಲು ಇಷ್ಟೊಂದು ಟ್ರಾಫಿಕ್ ಇರ್ತಿರ್ಲಿಲ್ಲ, ನಾನು ಮೊದಲಿಂದ ಬರ್ತಾಯಿದ್ದೀನಿ ಚಿಕ್ಕಮಗಳೂರು. ಬಟ್ ಈಗ ಇಲ್ಲೂ ಟ್ರಾಫಿಕ್ಕಿನ ಸಮಸ್ಯೆ ತುಂಬ ಕಾಣ್ತಾ ಇದೆ. ಮೇಡಮ್, ದೇವ್ರ ಮನೆ ಬೆಟ್ಟ? ಹಾಂ ಹಾಂ, ರೈಟಿಗ ಲೆಫ್ಟಿಗ? ಸರಿ ಮೇಡಮ್, ಆಯ್ತು. ದೇವ್ರ ಮನೆ ಹೋಗೋ ಅಂತೇಳಿ ನೋಡಿ, ದಾರಿಲಿ ಬೋರ್ಡ್ ಹಾಕಿದ್ದಾರೆ ನೀಟಾಗಿ. ಆರಾಮಾಗಿ ಹೋಗ್ಬೋದು. ಎಷ್ಟು ಕಿಲೋಮೀಟ್ರ್ ಇದೆ ಅಪ್ಪ ಅಂದರೆ 12 ಕಿಲೋಮೀಟ್ರು ದೇವ್ರ ಮನೆ ಇದೆ. ಸರಿನಾ, ಹೋಗೋ ಬನ್ನಿ. ಇಲ್ಲಿಂದ ಸ್ವಲ್ಪ ಸ್ಟೀಫ್ ಇದೆಯೋ ಏನೋ, ಎತ್ತರ ಹತ್ತಿದೆಯೋ ಏನೋ ನೋಡಬೇಕು. ನೋಡಿ, ಇಲ್ಲೊಂದು ಕ್ರಾಸ್ ಸಿಕ್ತು. ದೇವ್ರ ಮನೆ ಇನ್ನು 5 ಕಿಲೋಮೀಟ್ರ್ ಇದೆಯಂತೆ. ಹೋಗುಮ್ಮ. ಗುಡ್ಡ ಬೆಟ್ಟಗಳು ಸೈಕಾಗೋದೆ ಇಲ್ಲಿಂದನೇ. ಸೈಕ್ ದೇವ್ರ ಮನೆ ಮುಂದೆ ದೇವಸ್ಥಾನ ಇದೆಯಾ? ವ್ಯೂ ಪಾಯಿಂಟ್ ಇದಾ? ಇಲ್ಲ, ಅಲ್ಲಿ ಟಾಪ್ ತನಕ ಹತ್ತಿದ್ರೆ ಅದೇ ವ್ಯೂ ಪಾಯಿಂಟ್. ಇಲ್ಲಿ ಕಾಲಭೈರವೇಶ್ವರ ದೇವರಿರೋದು. ಇಲ್ಲಿ ನೋಡಿ, ಇದೇ ಟೆಂಪಲ್ಲು ಈ ಟೈಪ್ ಇದೆ. ಇಲ್ಲಿ ಏನಪ್ಪ ಅಂದರೆ, ಶಿವ ಒಂದು ಸಲ ಏನು ಮಾಡ್ತಾನೆ, ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪ ಅಂದರೆ, ಶಿವ ಒಂದು ಸಲ ಏನು ಮಾಡ್ತಾನೆ ಅಂದರೆ ನಂದಿನ ಕಳಿಸ್ತಾನಂತೆ. ನನ್ನ ಭಕ್ತರು ಹೇಗಿದ್ದಾರೆ ಭೂಲೋಕದಲ್ಲಿ ನೋಡ್ಕೊಂಬ ಅಂತೇಳಿ. ಆಗ ನಂದಿ ಬರೋದೇ ಇಲ್ಲಂತೆ ಇಲ್ಲಿಗೆ, ಹಾಗೆ ಅಲ್ಲೇ ಇರ್ತಾರಂತೆ. ಮತ್ತು ನಂದಿ ಕೇಳಿದಾಗ ಇಲ್ಲ, ನಾನು ಹೋಗಿದ್ದೆ
ಎಲ್ಲ ಆರಾಮಾಗಿದ್ದಾರೆ ಅಂದಾಗ ಶಿವನಿಗೆ ಏನೋ ಒಂದು ಸ್ವಲ್ಪ ಡೌಟ್ ಬಂದ್ಬಿಟ್ಟು ನಾನೇ ನೋಡ್ಕೊಂಬರ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಅವರು ಬಂದು ಇಲ್ಲಿ ಬಂದು ನೆಲೆಸಿದ್ದಾರಂತೆ. ಹಾಗಾಗಿ ಈ ದೇವಸ್ಥಾನ ಇಷ್ಟೊಂದು ಪ್ರತೀತಿ ಇದೆ, ತುಂಬ ಒಂದು ಕಾರಣಿಕ ಇದೆ. ಗಂಡಾದಂಥವ್ರು ಇಲ್ಲೊಬ್ಬರು ಲೋಕಲ್ ಪರ್ಸನ್ನು, ಇವ್ರ ಜೊತೆ ಸ್ವಲ್ಪ ಮಾತಾಡೋಣ. ಸರ್ ಹೇಳಿ. ಹಾಯ್, ಅಕ್ಷತ್ ಅಂತೇಳಿ ನಮ್ಮದಿದೆ ಪಡ್ದೂರು, ಇಲ್ಲಿಂದ ಒಂದು 11 ಕಿಲೋಮೀಟರ್ ಆಗುತ್ತೆ. ಇದು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಪ್ರಸನ್ನ ಅಂತ ಹೇಳ್ಬಿಟ್ಟು ನಾವು ವರ್ಷ ಪೂಜೆ ಮಾಡಿಕೊಂಡು ಬಂದು ಹೋಗೋವಂಥ ಜಾಗ ಇದು. ವರ್ಷಕ್ಕೊಂದು 3 ರಿಂದ 4 ಸಲ ಬರ್ತೀವಿ. ಹಾಗೆ ಇವತ್ತು ನನ್ನ ತಂಗಿ ಮದುವೆ ಆಗಿರೋದ್ರಿಂದ ಮದುವೆ ಈ ಕಳೆದ ಒಂದು ಭಾನುವಾರ ಮುಗಿದಿದೆ. ಹಾಗಾಗಿ ನನ್ನ ಭಾವ ಹಾಗೆ ನಮ್ಮ ಅಪ್ಪ ಇಲ್ಲಿ ಫ್ಯಾಮಿಲಿ ಹೀಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಈ ದೇವಸ್ಥಾನ ಒಂದು 2 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಅಂತೇಳಿ ನಮ್ಮ ಪೂರ್ವಜರು ಹೇಳಿರೋಂಥದ್ದು, ಅದನ್ನೇ ನಾವು ಕೇಳಿಕೊಂಡು ಬಂದಿರೋಂಥದ್ದು. ಈ ದೇವಸ್ಥಾನದಲ್ಲಿ ತುಂಬ ಹಿಂದೆ ಇಡೀ ಒಂದು ದಿನದ ರಾತ್ರಿಯಲ್ಲಿ ಮುಗಿಸಿದ್ದಾರೆ ಅಂತ ಒಂದು ಚರಿತ್ರೆ, ಇತಿಹಾಸ, ಒಂದೇ ದಿನದಲ್ಲಿ ಆಗಿರೋಂಥದ್ದು ಅಂತ. ನಮಗೆ ಇದು ಕುತೂಹಲ ಬೇರೆ. ಆ ಟೈಮಲ್ಲಿ ಏನು ವೆಹಿಕಲ್ ಇರಲಿಲ್ಲ, ದಾರಿ ಇರಲಿಲ್ಲ. ನಾವು ಒಂದು 11 ಕಿಲೋಮೀಟ್ರು ಇತ್ತೀಚಿನ ದಿನಗಳಲ್ಲಿ ಒಂದು 10-15 ವರ್ಷದಿಂದ ನಡ್ಕೊಂಡು ಬರ್ತಿದ್ದಂಥ ಜಾಗ ಇದು. ಒಳದಾರಿ ಅಂತೇಳಿ ತೋಟದ ಮೇಲೆ ನಡ್ಕೊಂಡು ಬರ್ತಾ ಇದ್ವಿ. ಬಟ್ ಆ ನಡ್ಕೊಂಡು ಬರ್ತಾ ಇದ್ದಂಥ ದಾರಿ ಇಲ್ದಾಗ ಆ ಕಾಲದಲ್ಲಿ ಇಂಥ ದೊಡ್ಡ ದೊಡ್ಡ ಕಲ್ಲುಗಳನ್ನ ಬಳಸಿ ದೇವಸ್ಥಾನನ ಕಟ್ಟಿದಾರೆ ಅಂದರೆ ಆಶ್ಚರ್ಯದಲ್ಲಿ ಆಶ್ಚರ್ಯ. ಅದನ್ನ ಅದು ಯಾವ ರೀತಿ ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಹೊಯ್ಸಳರ ಕಾಲದಲ್ಲಿ ಆಗಿರೋದಂತೆ ಈ ದೇವಸ್ಥಾನ. ತುಂಬಾ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಲೋಕಲ್ ಅಲ್ಲಿ ಒಂದು 7, 8, 10, 15 ಊರುಗಳಿಗೆ ಇದು ಮನೆ ದೇವರಾಗಿ ಇದೆ. ವರ್ಷ ಎಲ್ಲರೂ ಬಂದು 3-4 ಸಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಯುಗಾದಿ ಟೈಮಲ್ಲಿ ಇಲ್ಲಿ ದೊಡ್ಡದಾಗಿ ಜಾತ್ರೆ ಆಗುತ್ತೆ. ಒಂದು 10 ರಿಂದ 12 ಸಾವಿರ ಜನ ಸೇರ್ತಾರೆ. ಖುಷಿಯ ವಿಚಾರ ಹೇಳ್ಬೋದು. ಮತ್ತೆ ಈಗ ನಮ್ಮ ಪರಿಚಯಸ್ಥರು ಈ ಸಂದರ್ಭದಲ್ಲಿ ಪರಿಚಯ ಮಾಡ್ಕೊಂಡು ರಾಜೇಶ್ ಅಂತ ಹೇಳಿ ನಮಗೆ ಶಿವಮೊಗ್ಗದವರು ಒಂದು 5 ನಿಮಿಷದ ಪರಿಚಯ ಆಗಿ ನನ್ನನ್ನು ಮಾತಾಡ್ತಿರೋದು ನನಗೆ ತುಂಬ ಖುಷಿ. ನನಗೆ ತಿಳಿದ ಮಟ್ಟಿಗೆ ಇಷ್ಟು ನನಗೆ ವಿಚಾರ ತಿಳಿದಿರುವಂಥದ್ದು, ನಾನು ಅಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಕಲ್ಯಾಣಿ ನೀರು ತುಂಬ ಪಾವಿತ್ರ್ಯ. ಇಲ್ಲಿ ಒಂದು ಈ ಥರ ಬಾವಿ ಇದೆ ನೋಡಿ, ಈ ಟೈಪ್ ಬಾವಿ ಇದೆ. ಮೊದಲು ಇಲ್ಲೆಲ್ಲ ನೀರು ಬರೋದಂತೆ. ಈ ಕಟ್ಟೆ ಕಟ್ಟಿಬಿಟ್ಟು ಈ ಥರ ಮಾಡಿ ಈ ಬಾವಿನ ಮಾಡಿಫಿಕೇಶನ್ ಮಾಡಿರೋದ್ರಿಂದ ಈ ಟೈಪ್ ಕಾಣ್ತಾ ಇದೆ. ಆ ಒಂದು ಕೊಳದಿಂದ ಬರ್ತಾ ಇರೋ ತಂಪು ಗಾಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ, ಕೂತ್ಕೊಂಡು ಇಲ್ಲೇ ಇರೋಣ ಅನ್ನೋ ಹಾಗೆ. ದೇವಸ್ಥಾನಕ್ಕೆ ಯೂಸ್ ಮಾಡ್ತಾರಂತೆ. ದೇವಸ್ಥಾನದ ಎಲ್ಲ ಕಾರ್ಯಕ್ಕೂ ಇದೇ ಬಾವಿ ನೀರು ಯೂಸ್ ಮಾಡ್ತಾರಂತೆ. ಓಕೆನಾ. ಇದು ಆ್ಯಕ್ಚುಲಿ ಕಲ್ಯಾಣಿ ಕೆರೆ ಟೈಪ್ ಇದೆ. ಓಕೆನಾ ಫ್ರೆಂಡ್ಸ್, ಇವರು ದೇವ್ರ ಮನೆ ಪ್ರಧಾನ ಅರ್ಚಕರು. ಸ್ವಾಮಿ ಹೇಳಿ ಸ್ವಾಮಿ. ಮೊದಲಿಗೆ ಅತಿ ಕ್ರೂರ ಮಹಾಕಾಯ ಕಲ್ಪಾಂತಧಾನೋಪಮ ಭೈರವಾಯ ನಮಸ್ತಭ್ಯಮ್ಮನಂದಾತ ಮೊದಲು ಹಚ್ಚಿಗಿ. ಮೊದಲಿಗೆ ಕಾಲಭೈರವನನ್ನು ವಂದಿಸುತ್ತಾ, ಈ ದೇವಸ್ಥಾನವು ಹಿಂದೆ 1400 ವರ್ಷಗಳ ಹಿಂದೆ ಚೋಳರಾಜರ ಅಸ್ತಿತ್ವದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅವರು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಕಾರಣ ಏನು ಅಂದರೆ, ಶಿವನೇ ಬಂದಿದ್ದ ಜಾಗ ಸ್ವಯಂಭೂ ಕಾಲಭೈರವ. ಆ ಕಾಲದಲ್ಲಿ ಭೂಲೋಕದಲ್ಲಿ ಹಾಹಾಕಾರವಾಗಿತ್ತಂತೆ. ಕ್ಷಾಮಡಾಮರ, ಅತಿವೃಷ್ಟಿ, ಅನಾವೃಷ್ಟಿ. ಆ ಕಾಲದಲ್ಲಿ ಶಿವ ತನ್ನ ಗಣವಾದ ಬಸವ ನೀನು ಭೂಲೋಕಕ್ಕೆ ಹೋಗುವ, ಭೂಲೋಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ, ಜನ ಎಲ್ಲ ಕಷ್ಟಪಡ್ತಿದ್ದಾರೆ, ಸಾಯ್ತಾ ಇದ್ದಾರೆ. ಮಳೆಯಿಂದ ನೀರಿಲ್ಲ, ಕುಡಿಯೋಕ್ಕೆ ಹಾಹಾಕಾರ ಪಡ್ತಿದ್ದಾರೆ. ವಿಷಯ ನನಗೆ ಗೊತ್ತಾಗಿಲ್ಲ, ನೀನು ನೋಡ್ಕೊಂಡು ಬಾ ಅಂತ ಬಸವನ ಹೇಳಿದ್ದಾನೆ. ಆ ಬಸವ ಆಯಿತು ಅಂತ ಒಪ್ಪಿಕೊಂಡೆ. ಆಮೇಲೆ ಅವನಿಗೊಂಥರ ಅಹಂ ಬಂತು. ನಾನು ಯಾಕೆ ಹೋಗ್ಬೇಕು, ಭೂಲೋಕದ ಒಡೆಯ ಶಿವ, ವಿಷಯ ಗೊತ್ತಿದ್ದು ನನ್ನ ಯಾಕೆ ಪರೀಕ್ಷೆ ಮಾಡ್ತಾರೆ, ನಾನು ಯಾಕೆ ಈ ಶರೀರ ತಗೊಂಡು ಭೂಲೋಕಕ್ಕೆ ಹೋಗಿದ್ವಿ ಅಂತ ಬರಲಿಲ್ಲ. ಸ್ವಲ್ಪ ಸಮಯ ಕಳೆದ ಮೇಲೆ ಶಿವ ಕೇಳಿದ, ಬಸವ ಭೂಲೋಕಕ್ಕೆ ಹೋಗಿದ್ಯಾ ಇಲ್ವಾ ಅಂತ. ಹೋಗಕ್ಕೆ ಹೋಗಿದ್ದೆ, ನಂಗೆ ಮರ್ತೋಗ್ಬಿಟ್ಟಿತ್ತು. ಭಾರಿ ಚೆನ್ನಾಗಿದ್ದಾರೆ, ಮಳೆ ಬೆಳೆ ಚೆನ್ನಾಗಾಗ್ತದೆ, ಒಂದು ಚೆನ್ನಾಗಿ ಸುಖವಾಗಿ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿಬಿಟ್ಟು. ಶಿವ ಆಯಿತು, ನೀನು ನೋಡಿ ಬಂದಿ, ನೀನೇನು ನೋಡಿ ಬಂದಿ ಅನ್ನೋದು ನಾನು ನೋಡಿ ಬರ್ತೀನಿ, ಆಮೇಲೆ ನಿನಗೆ ಏನು ಅನ್ನೋದು ಹೇಳ್ತೀನಿ ಅಂತ ಶಿವ ಭೂಲೋಕಕ್ಕೆ ಹೊರಟಾಗ ಅಡ್ಡಾಕಿದ. ಬೇಡ ಸ್ವಾಮಿ, ನೀವು ಹೋಗೋದು ಬೇಡ, ನೀವು ಹೋದ್ರು ಒಂದೇ, ನಾನು ಹೋದ್ರು ಒಂದೇ, ವೀರಭದ್ರ ಹೋದ್ರು ಒಂದೇ, ಗಣಪತಿ ಹೋದ್ರು ಒಂದೇ, ಯಾರು ಹೋದ್ರು ಒಂದೇ. ಅದು ಯಥಾಸ್ಥಿತಿ ಇದೆ ಅಂತ ನಾಲ್ಕು ಪ್ರತಿಜ್ಞೆ ಮಾಡಿ ಹೇಳ್ಬೇಕಂತ. ಭಾರಿ ಚೆನ್ನಾಗಿದ್ದಾರೆ ಅಂತ. ಆಗ ಶಿವ ಆಯ್ತು, ನೀನು ಇಷ್ಟು ಸುಗಮ ಮಾಡಿ ಹೇಳಿದ್ದೆ ಅಲ್ಲ, ನೀನು ಏನು ಅನ್ನೋದು ಹೇಳ್ತೀನಿ, ನಾನು ಭೂಲೋಕಕ್ಕೆ ಹೋಗಿ ಬರ್ತೀನಿ, ಆಮೇಲೆ ನಿನಗೇನು ಅನ್ನೋದೇ ಹೇಳ್ತೀನಿ. ನೀನು ಹೇಳಿದ್ದು ಒಳ್ಳೇದಾಯ್ತು, ನಾನು ಒಬ್ಬನೇ ಹೋಗೋದಿಲ್ಲ, ನನ್ನ 20 ಭೂತಗಣಗಳೊಂದಿಗೆ ನಾನು ಭೂಲೋಕಕ್ಕೆ ಪಶ್ಚಿಮ ಘಟ್ಟಕ್ಕೆ ಹೋಗ್ತೀನಿ ಅಂತ ಶಿವ
ತನ್ನ ಭೂತಗಣಗಳೊಂದಿಗೆ ಫೋನ್ ಮಾಡ್ತೀನಿ ನಾನು. ಶಿವ 20 ಭೂತಗಣಗಳೊಂದಿಗೆ ಭೈರವ ರೂಪದಲ್ಲಿ ದೇವಸ್ಥಾನದ ಇನ್ನೂರು ಬಿಟ್ಟದ ಮೇಲೆ ಅಲ್ಲಿ ಭೈರವ ರೂಪದಲ್ಲಿ ತನ್ನ ಭೂತಗಣಗಳೊಂದಿಗೆ ಬಂದಿರುವುದು. ಆಗಿದ್ದ ಚೋಳರಾಜರು ದೇವರೇಳಿದ್ದರಿಂದ ಇದು ಮುಂದೆ ದೇವರ ಮನೆ ಅಂತ ಪ್ರಸಿದ್ಧಿಯಾಗಲಿ. ಆ ದೇವನ ದೇವತೆಗಳನ್ನು ಏನು ಹೇಳಿದ್ರೆ ಕೆಲವೊಂದು ಸ್ಥಾನ ಕೊಟ್ಟು ಒಂದು ಆಲಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಶಿಲ್ಪಿ ತತ್ವವನ್ನು ಶಿಲ್ಪಿ ವಾಸ್ತವಿಕನುಗುಣವಾದ ಭೂಮಿಯಾಗುವುದಕ್ಕೆ ದೇವಸ್ಥಾನದ 200 ಮೀಟರ್ ಕೆಳಗಡೆ ಬಂಡೆ ಮೇಲೆ ಈಶಾನ್ಯಕ್ಕೆ ಜಲ ಇದೆ, ಈಶಾನ್ಯ ಇದೆ, ಪಶ್ಚಿಮ ಎತ್ತರ ಇದೆ, ಪೂರ್ವ ಗುಂಡಿ. ಈ ಇಂದ್ರಭೂಮಿ ಸ್ವಾಮಿ ಆ ಜಾಗ ಬೇಡ, ಈ ಜಾಗದಲ್ಲಿ ಆಲಯ ಕಟ್ಟಿದ್ದು ಹಿಂದೆ ಒಳ್ಳೆಯದಾಗ್ತದೆ. ಈ ಜಾಗದಲ್ಲಿ ಚೋಳರ ಬಲ್ಲಾಳರಾಗಿರುವ ರಾಜರ ಆಲಯವನ್ನು ಕಟ್ಟಿ ರಾಜರ ಮನೆದೇವರಾಗಿ ಪೂಜೆ ಮಾಡಿಕೊಂಡು ಆ ನಂತರ ಶಿವ ಕೈಲಾಸಕ್ಕೆ ಹೋಗಿ ಬಸವನಿಗೆ ಶಾಪ ಕೊಟ್ಟನು. ನೀನು ಸುಳ್ಳು ಹೇಳಿ ಭೂಲೋಕರ ಮನುಷ್ಯರ ಪಾಡ ನೋಡುವ ಆ ಬೆಟ್ಟದಲ್ಲಿ ಆ ಒಣಭೂಮಿಯಲ್ಲಿ ಧೂಳ ಹಾರ್ತಾ ಉಂಟು. 2 ಜನ ಬಟ್ಟೆ ಎಲ್ಲ ಬಿಚ್ಚಿಕೊಂಡು ಬರೀ ಟೋಪಿಯನ್ನು ಕಟ್ಟಿಕೊಂಡು 2 ಜನ ಹೆಗಲ ಮೇಲೆ ಬಡಿಗೆ ಇಟ್ಕೊಂಡ್ರೆ ಒಬ್ಬ ಮಣ್ಣು ಹೊತ್ತಿದ್ದಾನೆ. ಆ ಮಣ್ಣು ಹೇಳೋ ದೃಶ್ಯ ನೋಡಬಾರ್ದು. ನೀನು ನನಗೆ ಸುಳ್ಳು ಹೇಳಿದ್ದಕ್ಕೆ ನೀನು ಮುಂದೆ ಮನುಷ್ಯರಿಗೆ ಉಳಿಮೆಗೆ ನೆರವಾಗು ಬಸವನಿಗೆ ಶಾಪ. ಅವತ್ತಿನಿಂದ ನನಗೆ ಎತ್ತಿನಿಂದ ಮನುಷ್ಯರಿಗೊಂದು ಬುದ್ಧಿ ಬಂತು. ನಾವೇ ಅದು ಸಾಯ್ಬೇಕಾದ್ರೆ ಇವನ್ನ ಕಟ್ಟಿದೇನಾಗ್ತದೆ, ಇವನ್ನೆಂತ ಗೊಬ್ಬರಕ್ಕೆ ಸಾಕೋದು ಅಂತೇಳಿ ಎತ್ತುಗಳನ್ನು ಹಿಂಸೆ ಕೊಟ್ಟು ಉಳುಮೆಗೆ ಉಪಯೋಗಿಸಿದ್ದಾರೆ. ಅದು ಇಲ್ಲೇ. ಹಾಗಾಗಿ ಇಲ್ಲಿ ಒಂದು 3 ಜಿಲ್ಲೆಯ 18,000 ಸೀಮೆ ಅಂತಾರೆ ಹಿಂದಿನ ಲೆಕ್ಕ. 3 ಜಿಲ್ಲೆಯ ಕೆಲವು ತಾಲೂಕು ಕೆಲವು ಮನೆಯವರಿಗೆಲ್ಲ ಇದು ಮನೆ ದೇವರಾಗಿ ಆರಾಧಿಸಲ್ಪಡ್ತಾ ಇದ್ವಿ. ಇಲ್ಲಿಯ ಕಥೆ. ಹಾಗೆ ಇಲ್ಲಿ ಏನು 21 ದೇವತೆಗಳು ಅಂತ ಹಾಗೆ 21 ದೇವತೆಗಳ ಸ್ಥಾನ ಸುತ್ತಮುತ್ತ ಪಶ್ಚಿಮ ಉತ್ತರ ದಕ್ಷಿಣ ದೇವಾಲಯದ ಒಂದು ರೀತಿ ಒಂದು 2 ಪರ್ವಾಂಗ ಒಳಗೆ ಎಲ್ಲ ದೇವಾಲಯದ ಕ್ಷೇತ್ರ ಮಾಡಿ ರಾಜರ ಮನೆ ದೇವರಾಗಿ ಆರಾಧನೆ ಮಾಡಿಕೊಂಡು ಬಂದಿದ್ದು. ಇನ್ನು ಈಗ ಬರುವ ಭಕ್ತಾದಿಗಳಲ್ಲಿ ನಾವು ನಿಲ್ಲಬೇಕು ವಿನಂತಿ ಮಾಡೋದು ಏನಂತ, ಭಕ್ತಾದಿಗಳು ಬಂದದ್ದು ಯಾವುದೇ ಒಂದು ಅವ್ರು ತಂದಂಥ ತ್ಯಾಜ್ಯಗಳು, ಬಾಟಲಿಗಳು ಖಂಡಿತ ಅಥವಾ ಪ್ಲಾಸ್ಟಿಕ್ ವಗೇರೆ ವಸ್ತುಗಳನ್ನು ತಿಂದು ದನಗಳು ಸಣ್ಣ ಹುಟ್ಟಿದ ಕರುಗಳು ಸಹಿತ ಪ್ಲಾಸ್ಟಿಕ್ ಉಸಿರು ಕಟ್ಟಿ ಸಾಯ್ತವೆ. ಅದರಿಂದ ಅವರವರ ತ್ಯಾಜ್ಯವನ್ನು ಅವರವರೇ ಇಲ್ಲಿದು ಮುಖ್ಯವಾದ ವಿಚಾರ ಹೇಳ್ಬಿಟ್ರೆ ಸ್ವಚ್ಛವಾಗಿ ವಿನಂತಿ ಮಾಡಿಕೊಳ್ತೀವಿ. ಸಹಕರಿಸಿ ಒಳ್ಳೆಯದಾಗಿ ಸರ್ವೇ ಜನ ಸುಖಿನ ಕಾಲಭೈರವ ವಿಗ್ರಹ ಕಂಪನಿ. ಗೆಳೆಯರೇ, ಇದು ಇಲ್ಲೇ ಆಗಿತ್ತು ಈ ದೇವರದ್ದು ವಿವರ. ದೇವ್ರ ಮನೆ ಟ್ರೆಕ್ಕಿಂಗ್ ಪಾಯಿಂಟು ಇಲ್ಲಿಂದ ಹೋಗ್ಬೋದು. ಆಮೇಲೆ ನಿಮಗೆ ಆ ಕಡೆ ಸೈಡ್ ಇದೆ ನೋಡಿ, ಅಲ್ಲೆಲ್ಲ ಟ್ರೆಕ್ ಮಾಡ್ಬೋದು. ಬಟ್ ಬಿಸಿಲು ಜೋರಿದೆ. ನಾನು ಅರ್ಲಿ ಮಾರ್ನಿಂಗ್ ಬರಬೇಕಾಯಿತು, ಬಂದಿದ್ದರೆ ಎಲ್ಲ ಮಾಡ್ಬೋದಿತ್ತು. ಸದ್ಯಕ್ಕೆ ಗೆಳೆಯರೇ ಇದೊಂದು ಟ್ರೆಕ್ ಮಾಡ್ತೀನಿ, ನೋಡುವ ಹೇಗೆ ಬರುತ್ತೆ. ಏನಂತ ಏನು ಭಾರಿ ಕಷ್ಟದ ಟ್ರೆಕ್ಕಿಂಗ್ ಅನ್ನಿಸ್ತಾ ಇಲ್ಲ. ಹೀಗೆ ಮೇಲೆ ವ್ಯೂ ಪಾಯಿಂಟ್ ಇದೆ. ನೋಡಿ, ಈ ಕಡೆನೂ ಹೋಗ್ಬೋದು. ಹೋಗೋಕ್ಕೆ ಜಾಗಗಳು ತುಂಬ ಇದೆ. ಬಟ್ ಸ್ವಲ್ಪ ದೇಹದಲ್ಲಿ ಶಕ್ತಿನೂ ಇರಬೇಕು, ಹೋಗ್ಬೋದು ಹೀಗೆ. ಗೆಳೆಯರೇ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನ್ನ ಚಾನಲ್ಗೆ ಇದೇ ರೀತಿ ನಾನು ನೆಕ್ಸ್ಟು ಇಲ್ಲಿಗೆ ಡ್ರೋನ್ ಕ್ಯಾಮ್ರಾ ತೊಗೊಂಬಂದ್ಬಿಟ್ಟು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಆ್ಯಕ್ಚುಲಿ ಮಾನ್ಸೂನ್ ಇಲ್ಲ, ವಿಂಟರಲ್ಲಿ ಬಂದಿದ್ದೀನಿ. ಮಾನ್ಸೂನಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸಪೋರ್ಟು ತುಂಬ ಚೆನ್ನಾಗಾಗಿ ವಿಡಿಯೋ ಏನಾರು ವೈರಲ್ ಆದರೆ ನೆಕ್ಸ್ಟು ಡ್ರೋನ್ ತೊಗೊಂಬರ್ತೀನಿ, ಅದರಲ್ಲೇ ಶೂಟ್ ಮಾಡೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿ. ಇನ್ನೂ ಅಂದ್ಕೊಳ್ತಿದ್ವಿ, ಬಟ್ ನಮ್ಮ ಕರ್ನಾಟಕದಲ್ಲಿ ಇಂಥ ಸೌಂದರ್ಯ ಇದೆ ಅಂತೇಳಿ ನನಗೇ ಗೊತ್ತಿರಲಿಲ್ಲ. ಖಂಡಿತವಾಗ್ಲೂ ಇಲ್ಲಿ ಬಂದು ಓಡಾಡಿದ ಮೇಲೆ ಗೊತ್ತಾಗ್ತಾಯಿದೆ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ. ಇಲ್ಲಿಗೆ ವಿಡಿಯೋ ನಾನು ಮುಗಿಸ್ತೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಆಗಿ, ಚಾನಲಿಗೆ ಹೊಸಬ್ರಾದರೆ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಒಂದಷ್ಟು ಸಪೋರ್ಟ್ ಮಾಡಿ, ನನ್ನನ್ನು ಬೆಳೆಸಿ. ದಯವಿಟ್ಟು ಇದು ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.